ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್ ಫ್ರೆಂಡ್ಸ್. ನಾನು ಇವತ್ತು ಒಂದು ಏಕಾತ ಪ್ರಾಪರ್ಟಿನ ತೋರ್ಸೋಕ್ಕೆ ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ಫ್ರಂಟ್ ಎಲಿವೇಶನ್ ತೋರಿಸ್ತಾ ಇದ್ದೀನಿ. ಈಗ ಒಳಗಡೆ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ನೋಡಿ, ಪಾರ್ಕಿಂಗಲ್ಲಿ ನಿಮಗೆ ಫುಲ್ಲು ಏನು 30-40 ಮೆಷರ್ಮೆಂಟಲ್ಲಿ ಕಟ್ಟಿರೋ ಈ ಒಂದು ಬಿಲ್ಡಿಂಗ್ ಇದು. ಪಾರ್ಕಿಂಗಲ್ಲಿ ಆಲ್ಮೋಸ್ಟ್ ನೀವೇನಿಲ್ಲ ಅಂದರೆ ಒಂದು 3 ಕಾರ್ನ ನಿಲ್ಸ್ಕೊಬೋದು, ಅಷ್ಟು ಸ್ಪೇಷಿಯಸ್ ಆಗಿ ಪಾರ್ಕಿಂಗ್ನ ಬಿಟ್ಕೊಟ್ಟಿದ್ದಾರೆ. ಆಮೇಲೆ ಜೊತೆಗೆ ಒಂದು ಆಫೀಸ್ ರೂಮ್ ಕೂಡ ಇದೆ ಪಾರ್ಕಿಂಗಲ್ಲಿ. ನೀವು ಬೇಕಾದ್ರೆ ಅದನ್ನು ಯೂಸ್ ಮಾಡ್ಬೋದು, ಇಲ್ಲಾಂದರೆ ಅದನ್ನು ಫುಲ್ ಪಾರ್ಕಿಂಗ್ ಕೂಡ ಚೇಂಜ್ ಮಾಡ್ಕೊಬೋದು, ಬೇಕಾದ್ರೆ ರಿನೋವೇಷನ್ ಮಾಡ್ಕೊಂಡು. ನೋಡಿ, ಈಗ ತೋರಿಸ್ತಾ ಇದ್ದೀನಿ. ಲೆಫ್ಟ್ ಸೈಡಲ್ಲಿ ಗ್ಯಾಸ್ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಸಾರಿ, ಇದು UPS ಪ್ರಾವಿಷನ್ ಇದೆ, ಪ್ಲಸ್ ಮೀಟ್ರು ಬೋರ್ಡು ಕೂಡ ಪ್ರೊವೈಡ್ ಮಾಡಿದ್ದಾರೆ ಲೆಫ್ಟ್ ಸೈಡಲ್ಲಿ. ನೋಡಿ, ಆರಾಮ್ಸೆ ನೀವು ಎಷ್ಟು ದೊಡ್ಡ ಕಾರ್ ಆದ್ರೂ ಆರಾಮಾಗಿ ಎರಡರಿಂದ 3 ಕಾರ್ನ ನೀವು ಪಾರ್ಕಿಂಗ್ ಮಾಡ್ಬೋದು. ಜೊತೆಗೆ ಲೆಫ್ಟ್ ಸೈಡಲ್ಲಿ ಒಂದು ಬಾತ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಕಾಮನ್ ಬಾತ್ರೂಮು. ಸುತ್ತ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ ನಿಮಗೆ, 2 ಅಡಿ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ ಸುತ್ತ. ನೋಡಿ, ಈ ಕಡೆ ಸೆಟ್ ಬ್ಯಾಕ್ ಹಿಂದೆ ಬಾಲ್ಕನಿ ಕೂಡ ಕೊಟ್ಟಿದ್ದಾರೆ ಗ್ಯಾಸ್ ಸಿಲಿಂಡರ್ಗೆ ಅಂತ. ಈ ಒಂದು ಏರಿಯಾನ ಯೂಸ್ ಮಾಡಿದ್ದಾರೆ. ಒಟ್ಟು 4 ಮನೆ ಈ ಒಂದು ಪ್ರಾಪರ್ಟಿಯಲ್ಲಿ ಬರುತ್ತೆ. ಒಂದು ಗ್ರೌಂಡಲ್ಲಿ ಒಂದು ಆಫೀಸ್ ರೂಮು, ಅದರ ಮೇಲೆ ಒಂದು 2 BHK ಮನೆ, ಅದರ ಮೇಲೆ ಒಂದು 2 BHK ಮನೆ, ಅದರ ಮೇಲೆ ಒಂದು ಬ್ಯಾಚುಲರ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಓನರ್ ಇದ್ದಾರೆ, ಸೆಕೆಂಡ್ ಫ್ಲೋರಲ್ಲಿ ರೆಂಟ್ಗೆ ಕೊಟ್ಟಿದ್ದಾರೆ. 18,000 ರೆಂಟ್ ಬರ್ತಾ ಇದೆ. ಅದರ ಮೇಲೆ ಒಂದು ಬ್ಯಾಚುಲರ್ ರೂಮು, ಅದಕ್ಕೆ ಒಂದು 7,000 ರೆಂಟ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಕಾವೇರಿ ವಾಟರ್ ಕನೆಕ್ಷನ್ ಇದೆ, ಓನ್ ಬೋರ್ವೆಲ್ ಕೂಡ ಇದೆ, ಜೊತೆಗೆ CMC ವಾಟರ್ ಕನೆಕ್ಷನ್ ಕೂಡ ಅವೈಲೇಬಲ್ ಇರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಈ ಕಡೆ ರೈಟ್ ಸೈಡಲ್ಲಿ ಕಾಮನ್ ಬಾತ್ರೂಮ್ ಅವೈಲೇಬಲ್ ಇದೆ, ಜೊತೆಗೆ ವಾಶ್ ಬೇಸಿನ್ ಕೂಡ ಇದೆ. ಪ್ಯೂರ್ಲಿ ಪಿಲ್ಲರ್ ಕನ್ಸ್ಟ್ರಕ್ಷನ್ನು, ಓನ್ ಕನ್ಸ್ಟ್ರಕ್ಷನ್ನು, ತುಂಬ ಕ್ವಾಲಿಟಿ ವರ್ಕು ಇರೋವಂಥ ಬಿಲ್ಡಿಂಗ್ ಇದು. ಓನ್ ಕನ್ಸ್ಟ್ರಕ್ಷನ್ ಅಂದಮೇಲೆ ನಾನು ಹೇಳೋದೇ ಬೇಕಾಗಿಲ್ಲ, ಅವರಿಗೆ ಕ್ವಾಲಿಟಿ ವರ್ಕ್ನ ಪ್ರೊವೈಡ್ ಮಾಡಿರ್ತಾರೆ. ನೋಡಿ, ಇಲ್ಲಿ ವೆಸ್ಟರ್ನ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಸೆಟ್ ಬ್ಯಾಕ್ನ ತೋರಿಸ್ತೀನಿ. ಎರಡು ಅಡಿ 2 ಫೀಟ್ ಸೆಟ್ ಬ್ಯಾಕ್ನ ಪ್ರೊವೈಡ್ ಮಾಡಿದ್ದಾರೆ. ಸುತ್ತಲೂ ಸೆಟ್ ಬ್ಯಾಕ್ ಇದೆ. ಇದು ಫೇಸ್ ಬಂದ್ಬಿಟ್ಟು ನಿಮಗೆ ವೆಸ್ಟ್ ಫೇಸ್ ಬರುತ್ತೆ. ಡೋರ್ ಬಂದ್ಬಿಟ್ಟು ನಾರ್ತ್ಗೆ ಪ್ರೊವೈಡ್ ಮಾಡಿದ್ದಾರೆ. ಮನೆ ಮುಂದೆ ಬಂದ್ಬಿಟ್ಟು ನಿಮಗೆ 30 to 35 ಫೀಟು, ಆಲ್ಮೋಸ್ಟ್ ನಿಮಗೆ ಈ ಥರ ರೋಡು ಏನೋ 30 to 35 ಫೀಟ್ ರೋಡು ನಿಮಗೆ ಯಾವ ಏರಿಯಾದಲ್ಲೂ ಕೂಡ ಸಿಗೋದಿಲ್ಲ. ಹಾಗಾಗಿ ಈ ಒಂದು ಪ್ರಾಪರ್ಟಿ ತುಂಬಾ ವ್ಯಾಲ್ಯೂಬಲ್ ಪ್ರಾಪರ್ಟಿ ಆಗಿರುತ್ತೆ. ಹೊರಗಡೆ ಇದು ಡೆಡ್ ಎಂಡ್ ಕೂಡ ಆಗಿರೋದ್ರಿಂದ ನೀವು ಹೊರಗಡೆ ಕೂಡ ಪಾರ್ಕ್ ಮಾಡ್ಕೊಬೋದು. ನಿಮಗೆ ಬಸ್ ಸ್ಟಾಪ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಈ ಒಂದು ಪ್ರಾಪರ್ಟಿ ಬರುತ್ತೆ. ಈ ಕಡೆ ಮಾಗಡಿ ರೋಡ್ಗೆ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸು. ನೋಡಿ, ಸ್ಟೇರ್ ಕೇಸ್ ನಿಮಗೆ 3 ಫೀಟ್ ಸ್ಟೇರ್ ಕೇಸ್ನ ಪ್ರೊವೈಡ್ ಮಾಡಿದ್ದಾರೆ. ರೈಲಿಂಗ್ಸ್ ಬಂದ್ಬಿಟ್ಟು SS ರೈಲಿಂಗ್ಸ್ನ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಫುಲ್ಲು ಗ್ರಾನೈಟ್ ವರ್ಕು.
ಆಗಿದೆ. ನಿಮಗೆ ಈ ಒಂದು ಏನು ಡಿ ಗ್ರೂಪ್ ಎಂಪ್ಲಾಯೀಸ್ ಲೇಔಟ್ ಅಂದ್ರಳ್ಳಿ ನಿಯರ್ ಅಂದ್ರಳ್ಳಿ ರೋಡು, ಈ ಒಂದು ಪ್ರಾಪರ್ಟಿ ನಿಮಗೆ ಮೆಜೆಸ್ಟಿಕ್ಕಿಂದ ಒಂದು 12 ಕಿಲೋಮೀಟರ್ಸ್ ಆಗ್ಬೋದು. ಮಾರ್ಕೆಟಿಂದ ಕೂಡ ಒಂದು 13 to 14 ಕಿಲೋಮೀಟರ್ಸ್ ಆಗುತ್ತೆ. ಈ ಕಡೆ ಯಾರಾದರೂ IT ಫೀಲ್ಡ್ ಕಡೆಯಿಂದ ನೋಡ್ತಾ ಇದ್ದಾರೆ ಅಂದರೆ ವೈಟ್ ಫೀಲ್ಡು, ಸರ್ಜಾಪುರ, KR ಪುರಂ ಕಡೆಯಿಂದ ನೋಡ್ತಾ ಇದ್ದಾರೆ, ಅವ್ರಿಗೆ ಈ ಒಂದು ಪ್ರಾಪರ್ಟಿ ಡಿಸ್ಟೆನ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 30 to 35 ಕಿಲೋಮೀಟರ್ಸ್ ಆಗುತ್ತೆ ಈ ಒಂದು ಪ್ರಾಪರ್ಟಿಗೆ, ಆ ಒಂದು ಏರಿಯಾಗಳಿಂದ. ಬನ್ನಿ ಈಗ ಫಸ್ಟ್ ಫ್ಲೋರಲ್ಲಿರೋ ಓನರ್ ಮನೆನ ತೋರಿಸ್ತೀನಿ. ನೋಡಿ, ಇದಕ್ಕೆ ಸೇಫ್ಟಿ ಗೇಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ವರ್ಕ್ನ ಈ ಒಂದು ಬಿಲ್ಡಿಂಗಲ್ಲಿ ನೀವು ಕಾಣ್ಬೋದು. ಈ ಒಂದು ಮನೆ ಬಂದ್ಬಿಟ್ಟು 2 BHK ಬರುತ್ತೆ. ಕಂಪ್ಲೀಟಾಗಿ ಸ್ಪೇಷಸ್ ಹಾಲ್ ಕೂಡ ನೀವು ನೋಡ್ಬೋದು. ಡೋರೆಲ್ಲ ಫಸ್ಟ್ ಟೀಕ್ ವುಡ್ಡಲ್ಲಿ ಪ್ರೊವೈಡ್ ಮಾಡಿರೋದು. ವಾಸ್ಕಲ್ಲೇ ಆಗಲಿ, ಡೋರೇ ಆಗಲಿ, ಪ್ರತಿಯೊಂದೂ ಪೂಜಾ ರೂಮ್ದೇ ಆಗಲಿ ಪ್ರತಿಯೊಂದೂ ಫಸ್ಟ್ ಟೀಕ್ ವುಡ್ಡಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಒಳಗಡೆ ಫ್ಲೋರಿಂಗ್ ಬಂದ್ಬಿಟ್ಟು ನಿಮಗೆ ಟೈಲ್ಸ್ನ ಪ್ರೊವೈಡ್ ಮಾಡಿರ್ತಾರೆ, ವಿಟ್ರಿಫೈಡ್ ಟೈಲ್ಸು. ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಹಾಲು, ಗಮನಿಸ್ಬೋದು ನೀವು. ನನಗನ್ಸಂಗೆ ಈ ಹಾಲ್ ಸ್ಪೇಷಿಯಸ್, ಈ ಹಾಲ್ ಮೆಷರ್ಮೆಂಟ್ ಬಂದ್ಬಿಟ್ಟು ಲೆಂತ್ ಬಂದ್ಬಿಟ್ಟು ನಿಮಗೆ ಒಂದು 25 ಫೀಟ್ ಇರ್ಬೋದು, ಅಗಲ ಬಂದ್ಬಿಟ್ಟು ಒಂದು 15 ಫೀಟ್ ಇರ್ಬೋದು. POP ವರ್ಕ್ ಆಗಿದೆ. TV ಕ್ಯಾಬಿನೆಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಈ ಕಡೆಯಿಂದ ವ್ಯೂ ತೋರಿಸ್ತೀನಿ. ನೆಕ್ಸ್ಟು ಇಲ್ಲಿ 2 ಬೆಡ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ದೇವ್ರ ಮನೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿರೋ ಬಿಲ್ಡಿಂಗ್ ಇದು. ದೇವ್ರ ಮನೆ ಕೂಡ ಅಷ್ಟೇ ಸ್ಪೇಷಿಯಸ್ ಆಗಿ ಕಟ್ಟಿದ್ದಾರೆ. ಒಳಗಡೆ ಕೂತ್ಕೊಂಡು ಪೂಜೆ ಮಾಡ್ಬೋದು, ಆ ರೀತಿ ಇದೆ. ಬನ್ನಿ ಈಗ ಫಸ್ಟ್ ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಈ ಒಂದು ಬೆಡ್ರೂಮ್ ಸೈಜ್ ಮೆಜರ್ಮೆಂಟ್ ಬಂದ್ಬಿಟ್ಟು ಆಲ್ಮೋಸ್ಟ್ 11x11 ಮೆಜರ್ಮೆಂಟಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಲಾಫ್ಟ್ಸ್ ಕೂಡ ಅವೈಲೇಬಲ್ ಇದೆ.
ನೆಕ್ಸ್ಟ್ ಬನ್ನಿ ಅಡುಗೆ ಮನೆ ತೋರಿಸ್ತೀನಿ ನೋಡಿ. ಕಿಚನ್ ರೂಮ್ನ ಇಲ್ಲೂ ಮಿಡ್ ಕ್ಯಾಬಿನೆಟ್ಸು, ಲಾಫ್ಟ್ಸು ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ಅಡುಗೆ ಮನೆಯಲ್ಲೂ ಕೂಡ. ಜೊತೆಗೆ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಒಂದು ವಾಶ್ ಬೇಸಿನ್ ಕೂಡ, ಏನಾದರೂ ದೊಡ್ಡ ದೊಡ್ಡ ಐಟಮ್ಸ್ನ ತೊಳ್ಕೊಳ್ಳೋಕ್ಕೆ ಅಂತ ಇಲ್ಲೂ ಒಂದು ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಗ್ರಿಲ್ ವರ್ಕ್ ಕೂಡ ಆಗಿದೆ ಇಲ್ಲಿ. ಸೊ ಸುತ್ತ ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ, ಯುಟಿಲಿಟಿ ಇರೋದ್ರಿಂದ, ಬಾಲ್ಕನಿ ಇರೋದ್ರಿಂದ ಈ ಮನೆಗೆ ಗಾಳಿ ಬೆಳಕಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಬನ್ನಿ ಈಗ ಸೆಕೆಂಡ್ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ನೋಡ್ಬೋದು ನೀವು, ಒಂದು ವಾಶ್ ಬೇಸಿನ್ನ ಪ್ರೊವೈಡ್ ಮಾಡಿದ್ದಾರೆ ಆಪೋಸಿಟಲ್ಲಿ. ಕುಬೇರನ ಮೂಲೆಗೆ ಒಂದು ಬೆಡ್ರೂಮು, ಆಮೇಲೆ ದೇವ ಮೂಲೆಗೆ ಒಂದು ಬೆಡ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ವಾಸ್ತು ಪ್ರಕಾರನೇ ಪ್ರತಿಯೊಂದು ಇದೆ. ನೋಡಿ, ರೋಡ್ ಸೈಡ್ಗೆ ಒಂದು ಬಾಲ್ಕನಿ ಕೂಡ ಈ ಒಂದು ಬೆಡ್ರೂಮ್ನಲ್ಲಿ ಅವೈಲೇಬಲ್ ಇರುತ್ತೆ. ಈ ಒಂದು ಬೆಡ್ರೂಮ್ ಮೆಜರ್ಮೆಂಟ್ ಕೂಡ ತುಂಬಾ ದೊಡ್ಡದಾಗಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 13x13 ಮೆಜರ್ಮೆಂಟಲ್ಲಿ ಈ ಒಂದು ಬೆಡ್ರೂಮ್ ಬರ್ಬೋದು. ಜೊತೆಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಅವೈಲೇಬಲ್ ಇರುತ್ತೆ. ಒಂದು ಕಾಮನ್ ಬಾತ್ರೂಮು, ಒಂದು ಅಟ್ಯಾಚ್ ಬಾತ್ರೂಮು ಈ ಒಂದು ಪ್ರಾಪರ್ಟಿಯಲ್ಲಿ ಅವೈಲೇಬಲ್ ಇರುತ್ತೆ, ಅಂದರೆ ಈ ಒಂದು ಮನೆಯಲ್ಲಿ. ನೋಡಿ, ಈಗ ಬಾಲ್ಕನಿ ತೋರಿಸ್ತೀನಿ. ನೋಡಿ, ಇದು ಬಾತ್ರೂಮು, ಅಟ್ಯಾಚ್ ಬಾತ್ರೂಮು, ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ. ಸೋಲಾರ್ ಕನೆಕ್ಷನ್ ಇದೆ, ವಾಟರ್ ಹೀಟರ್ ಕನೆಕ್ಷನ್ ಕೂಡ ಇದೆ. ಜೊತೆಗೆ ಇದ್ರ ಜೊತೆಗೆ ಒಂದು ವಾಶ್ ಬೇಸಿನ್ ಕೂಡ ಇದೆ ಬಾತ್ರೂಮ್ನಲ್ಲಿ. ಕಂಪ್ಲೀಟ್ ರೂಫ್ವರೆಗೂ ನಿಮಗೆ ವಾಲ್ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ ಬೆಡ್ರೂಮ್ನ. ನೋಡಿ, ಇದು ಬಾಲ್ಕನಿ, ಬೆಡ್ರೂಮ್ಗೆ ಅಟ್ಯಾಚ್ ಆಗಿರೋ ಬಾಲ್ಕನಿ ಇದು. ಇದು ಕೂಡ 2 ಫೀಟ್ ಪ್ರೊವೈಡ್ ಮಾಡಿದ್ದಾರೆ. ಇದು ಕಾಮನ್ ಬಾತ್ರೂಮು. ಪ್ರತಿಯೊಂದರಲ್ಲೂ ಎಲ್ಲ ಬಾತ್ರೂಮ್ನಲ್ಲೂ ನೀವು ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಕಾಣ್ಬೋದು. ಬನ್ನಿ ಈಗ ನೆಕ್ಸ್ಟು ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದೀನಿ.
ಇದರ ಓನರ್ ಕೋಟಿಂಗ್ ಪ್ರೈಸು ನಿಮಗೆ 1,55,00,000 ಹೇಳ್ತಾ ಇದ್ದಾರೆ. ನನಗನ್ನಿಸ್ದಂಗೆ ಈ ಒಂದು ಏರಿಯಾದಲ್ಲಿ 30-40 ಮೆಜರ್ಮೆಂಟಲ್ಲಿ ಗ್ರೌಂಡು ಫಸ್ಟು ಸೆಕೆಂಡು ಥರ್ಡು ಬಿಲ್ಡಪ್ ಆಗಿರೋ ಒಂದು ಬಿಲ್ಡಿಂಗ್ ವ್ಯಾಲ್ಯೂ ಆಲ್ಮೋಸ್ಟ್ ಈ ಒಂದು ಏನು ಓನರ್ ಕೋಟಿಂಗ್ ಮಾಡ್ತಾ ಇರೋ ಪ್ರೈಸ್ ಬಂದ್ಬಿಟ್ಟು 100% ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು. ಅದು ಜೊತೆಗೆ ಖಾತಾ ಪ್ರಾಪರ್ಟಿ ಕೂಡ ಆಗಿರೋದ್ರಿಂದ ಡಾಕ್ಯುಮೆಂಟ್ ವೈಸ್ ನೋಡ್ತೀನಿ ಅಂದರೆ ಪಕ್ಕಾ ಇರುತ್ತೆ. ಲೋನ್ ಕೂಡ ನಿಮಗೆ ನ್ಯಾಷನಲೈಸ್ ಬ್ಯಾಂಕಲ್ಲಿ 90%ವರೆಗೂ ಪ್ರೊವೈಡ್ ಮಾಡ್ತಾರೆ. ಆಲ್ರೆಡಿ ಈ ಒಂದು ಪ್ರಾಪರ್ಟಿಯಲ್ಲಿ ಲೋನ್ ಕೂಡ ಇದೆ. ಈ ಒಂದು ಪ್ರಾಪರ್ಟಿ ಮೇಲೆ ಅದು LICಯಲ್ಲಿ ಅನಿಸುತ್ತೆ. ನೀವು ಒಂದ್ಸರಿ ವಿಸಿಟ್ ಮಾಡಿದಾಗ ನಿಮಗೆ ಓಕೆ ಆದಮೇಲೆ ಅದನ್ನ ಎಲ್ಲ ವಿಚಾರ ಮಾಡ್ಕೊಬೋದು. ನೋಡಿ, ಸೆಟ್ ಬ್ಯಾಕ್ನ ಮೇಲ್ಗಡೆಯಿಂದ ತೋರಿಸ್ತಾ ಇದ್ದೀನಿ. ಓನರ್ ಕೋಟಿಂಗ್ ಪ್ರೈಸ್ 1,55,00,000. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಸೆಕೆಂಡ್ ಫ್ಲೋರಲ್ಲಿರೋ ಮನೇನ ನಾನು ತೋರ್ಸೋಕ್ಕಾಗಿಲ್ಲ, ಅಲ್ಲಿ ರೆಂಟೆಡ್ಗೆ ಇದ್ದರು, ಹಾಗಾಗಿ ನಾನು ತೋರ್ಸೋಕ್ಕಾಗಿಲ್ಲ. ಸೇಮ್ ಏನೋ ಫಸ್ಟ್ ಫ್ಲೋರಲ್ಲಿ ಯಾವ ರೀತಿ ಇದೆಯೋ ಡಬಲ್ ಬೆಡ್ರೂಮ್ ಮನೆ, ಅದೇ ರೀತಿ ಸೆಕೆಂಡ್ ಫ್ಲೋರಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಏನು ಚೇಂಜಸ್ ಇರಲ್ಲ. ನೋಡಿ, ಅಪ್ ಟು ಕೆಳಗಡೆಯಿಂದ ನಿಮಗೆ ಟಾಪ್ ಫ್ಲೋರ್ವರೆಗೂ SS ರೈಲಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಅವರು ಇನ್ನೊಂದು ಏರಿಯಾಗೆ ರೀಲೊಕೇಟ್ ಮಾಡೋ ಉದ್ದೇಶದಿಂದ ಈ ಒಂದು ಪ್ರಾಪರ್ಟಿನ ಸೇಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರೆಲ್ಲ ಈ ಒಂದು ಬಜೆಟಲ್ಲಿ ಜೊತೆಗೆ ರೆಂಟೆಡ್ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋರು, ಅದು 30-40 ಮೆಜರ್ಮೆಂಟು ಖಾತಾ ಪ್ರಾಪರ್ಟಿ ನೋಡ್ತಾ ಇರೋರು, ಇದು 100% ವರ್ತ್ ಪ್ರಾಪರ್ಟಿ ಆಗಿರುತ್ತೆ. ನೋಡಿ, ಈಗ ಟೆರೇಸಿಗೆ ಬಂದಿದ್ದೀನಿ. ನೋಡಿ, ಪಿಲ್ಲರ್ ಕನ್ಸ್ಟ್ರಕ್ಷನು, ಪ್ರತಿಯೊಂದು ಪಿಲ್ಲರು ಬಿಟ್ಟಿದ್ದಾರೆ. ನನಗನ್ಸ್ದಂಗೆ ಇನ್ನೂ ಒಂದು ಫ್ಲೋರ್ನ ನೀವು ಎಕ್ಸ್ಟೆಂಡ್ ಮಾಡ್ಕೊಬೋದು ಬೇಕಾದರೆ, ನೀವೇನಾದರೂ ಸ್ವಲ್ಪ ಏನಾದರೂ ರಿನೋವೇಟ್ ಮಾಡ್ಕೊಂಡು ಮಾಡ್ತೀನಿ ಅಂದರೆ. ನೋಡಿ, ಇಲ್ಲಿ ಬ್ಯಾಚುಲರ್ ರೂಮು, ಅಟ್ಯಾಚ್ ಬಾತ್ರೂಮ್ ಕೂಡ ಅವೈಲೇಬಲ್ ಇರುತ್ತೆ. ಬಟ್ಟೆ ಒಗೆಯೋಕ್ಕೂ ಕೂಡ ಇಲ್ಲಿ ಟೆರೇಸಲ್ಲಿ ಪ್ರಾವಿಷನ್ಸ್ನ ಕೊಟ್ಟಿದ್ದಾರೆ. ವಾಟರ್ ಫೆಸಿಲಿಟಿ ಹೇಳ್ದಂಗೆ ಕಾವೇರಿ ವಾಟ್ರು ಅವೈಲೇಬಲ್ ಇರುತ್ತೆ. CMC ಇದೆ, ಜೊತೆಗೆ ಬೋರ್ವೆಲ್ ಕೂಡ ಅವೈಲೇಬಲ್ ಇದೆ. ನಿಮಗೆ ಯಾವುದೇ ರೀತಿಯ ಲೋನ್ ಆಪ್ಷನ್ ಬೇಕು ಅಂದರೂ ನಾನು ಪ್ರೊವೈಡ್ ಮಾಡಿಕೊಡ್ತೀನಿ. ಯಾವ ಬ್ಯಾಂಕಲ್ಲಾದರೂ ನಿಮಗೆ ಲೋನ್ ಬೇಕು ಅಂದರೂ ಕೂಡ ಪ್ರೊವೈಡ್ ಮಾಡಿಕೊಡ್ತೀನಿ. ಈ ಏರಿಯಾದಲ್ಲೇ ನಿಮಗೆ ಇದ್ರ ಸುತ್ತಮುತ್ತ ಇನ್ನೂ ಒಂದಷ್ಟು ಪ್ರಾಪರ್ಟಿಗಳು ಕೂಡ ಅವೈಲೇಬಲ್ ಇರ್ತವೆ. ನಿಮ್ಮ ಬಜೆಟ್ಗೆ ಕೇಳಿಕೊಂಡ್ರೆ ಆ ಬಜೆಟಿಗೆ ತಕ್ಕನಾಗಿ ನಾನು ಪ್ರಾಪರ್ಟಿಗಳನ್ನ ತೋರಿಸ್ಕೊಡ್ತೀನಿ.
ನಿಮಗೆ ಮೇಯ್ನ್ ರೋಡ್ಗೆ ಬಸ್ ಸ್ಟಾಪ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸು. ಮನೆ ಮುಂದೆ 30 to 35 ಫೀಟ್ ರೋಡು, ಟಾರ್ ರೋಡು, ಸ್ಯಾನಿಟರಿ, ಡ್ರೈನೇಜು ಪ್ರತಿಯೊಂದು ಕಂಪ್ಲೀಟ್ ಆಗಿರೋ ಏರಿಯಾ ಇದು. ಹಾಗಾಗಿ 100% ಏನು ಓನರ್ ಕೋಟಿಂಗ್ ಪ್ರೈಸ್ ಮಾಡ್ತಾಯಿದ್ರೋ ಅದು ತುಂಬ ವರ್ತ್ ಅಮೌಂಟ್ ಅಂತಲೇ ಹೇಳ್ಬೋದು. ನೋಡಿ, ಈ ಕಡೆ 3 ಮನೆಗೂ 3 ಟ್ಯಾಂಕರ್ ಸಪ್ರೇಟಾಗಿ ಏನು ಓವರ್ ಹೆಡ್ ಟ್ಯಾಂಕ್ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಸೋಲಾರ್ ಕೂಡ ಇದೆ, 2 ಸೋಲಾರ್ ಇದೆ. ಹಾಗಾಗಿ ನಿಮಗೆ ಪ್ರತಿಯೊಂದು ಫೆಸಿಲಿಟಿ ಕೂಡ ಈ ಒಂದು ಪ್ರಾಪರ್ಟಿಯಲ್ಲಿ ಅವೈಲೇಬಲ್ ಇರುತ್ತೆ. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.